ಫ್ರೆಂಡ್ಸ್, ನಾವಿವತ್ತು ಉಳಿವೆ ಚನ್ನಬಸವೇಶ್ವರ ದೇವಸ್ಥಾನದ ಹತ್ತಿರ ನಮ್ಮ ಗಜಮಜ ಯೂಟ್ಯೂಬ್ ಚಾನಲ್ನ ಹೀರೋ ಆದಂಥ ಗಂಗಾಧರ್ ವಾಲಿಕರ್ ಜೊತೆ ನಾವಿವತ್ತು ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೇವೆ. ನಾಳೆ ಈ ದೇವಸ್ಥಾನದಲ್ಲಿ 23ನೇ ಮಹಾರಥೋತ್ಸವ ಸಮಯ 4 ಗಂಟೆಯಿಂದ ಈ ದೇವಸ್ಥಾನದಲ್ಲಿ ಮಹಾರಥೋತ್ಸವ ಜರುಗಲಿದೆ. ಹಾಗಾಗಿ ಭಕ್ತರು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಮಹಾರಥೋತ್ಸವಕ್ಕೆ ಬಂದು ಪಾಲ್ಗೊಂಡು ಈ ಒಂದು ಮಹಾರಥೋತ್ಸವನ ಅದ್ದೂರಿಯಿಂದ ನೆರವೇರಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಫ್ರೆಂಡ್ಸ್, ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ತಾವು ನೋಡ್ಬೋದು, ಈ ಒಂದು ಮಹಾದ್ವಾರದ ಹತ್ರ ಇದ್ದೇವೆ. ಮಹಾದ್ವಾರದ ವಿಡಿಯೋವನ್ನು ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ನಾವೀಗ ಮುಖ್ಯ ದ್ವಾರದ ಕಡೆಯಿಂದ ಬರ್ತಾ ಇದ್ದೇವೆ. ಇದು ಹಳೇ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಅದ್ದೂರಿಯಾದಂಥ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ನೆರವೇರುತ್ತೆ. ಈ ಒಂದು ದೇವಸ್ಥಾನ ಮುಖ್ಯ ದ್ವಾರದ ಕಡೆಯಿಂದ ದೇವರ ಸನ್ನಿಧಿ ಕಡೆಗೆ ಹೇಳ್ತಾ ಇದ್ದೇವೆ. ಭಕ್ತಾದಿಗಳು ಈ ಒಂದು ದೇವರ ದರ್ಶನವನ್ನು ಮಾಡಿಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇದು ಮುಖ್ಯ ದ್ವಾರ. ಹಾಗೆ ನಾವು ದೇವಸ್ಥಾನದ ದೇವರ ಮೂರ್ತಿಯ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇವೆ. ನೋಡಿ ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀ ಶಿವಸರಣೆ ಅಕ್ಕ ನಾಗಲಾಂಬಿಕೆ ದೇವಸ್ಥಾನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆ ಒಂದು ಮೂರ್ತಿಯನ್ನು ನೀವು ವೀಕ್ಷಣೆ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನದ ಅಕ್ಕಪಕ್ಕದಲ್ಲಿ 2 ಬೃಹತ್ತಾದ ಆನೆಯನ್ನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅವುಗಳು ಈ ಒಂದು ಆನೆಯ ಮೂರ್ತಿಯನ್ನ ವೀಕ್ಷಣೆ ಮಾಡ್ಬೋದು. ಹಾಗೆ ಲೈಟಿನ ವ್ಯವಸ್ಥೆಯನ್ನ ಈ ಒಂದು ದೇವಸ್ಥಾನಕ್ಕೆ ಗೋಪುರಕ್ಕೆ ಲೈಟಿನ ಡೆಕೋರೇಷನ್ ಮಾಡಲಾಗಿದೆ. ತಾವು ವೀಕ್ಷಣೆ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇದೇ ಧಾರವಾಡದ ಉಳಿವಿ ಚನ್ನಬಸವೇಶ್ವರ ದೇವಸ್ಥಾನ. ಫ್ರೆಂಡ್ಸ್, ಇದು ದೇವಸ್ಥಾನದ ಎಂಟ್ರೆನ್ಸ್ ಇರುತ್ತೆ. ಇಲ್ಲಿಂದ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ತಾವು ದೇವರ ದರ್ಶನವನ್ನು ಮಾಡ್ಕೊಳ್ಬೋದು. ಇದು ಹಳೇ ಪುರಾತನ ಕಾಲದ ಒಂದು ದೇವಾಲಯ ಇದೆ. ಈ ಒಂದು ದೇವಾಲಯ ಎಷ್ಟು ಮುದ್ದಾಗಿದೆ ನೋಡಿ ಫ್ರೆಂಡ್ಸ್. ಈಗ ನಾವು ದೇವರ ಸನ್ನಿಧಾನದ ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ಒಂದು ದೇವಸ್ಥಾನ ಮುಂಭಾಗದಲ್ಲಿ ಗಂಟೆಯನ್ನು ಕಟ್ಟಲಾಗಿದೆ. ಗಂಟೆ ಮಾಡ್ತಾ ಇದ್ದೇವೆ. ದೇವರ ಆಶೀರ್ವಾದವನ್ನು ಪಡಿತಾ ಇದ್ದೀವಿ. ಇದು ಮೂರ್ತಿ ಅಚ್ಚುಕಟ್ಟಾಗಿ ಹೀಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ತಾವು ಸಹಿತ ಈ ಒಂದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ತಾವು ನೋಡ್ಬೋದು, ಈಗ ದೇವರ ದರ್ಶನವನ್ನು ತೋರಿಸ್ತಾ ಇದ್ದೀವಿ. ನಾಳೆ ನೋಡಿ ಫ್ರೆಂಡ್ಸ್, ನಾವೀಗ ದೇವಸ್ಥಾನದ ಹಿಂಭಾಗದಲ್ಲಿ ಬಂದಿದ್ದೇವೆ. ಇದು ದೇವಸ್ಥಾನದ ದೇವರ ಮೂಲ ಮೂರ್ತಿಯನ್ನ ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀವಿ. ಅವುಗಳು ನೋಡಬಹುದು. ಈ ಒಂದು ಮೂರ್ತಿ ಏನಿದೆಲ್ಲ, ಇದು ಮೂಲ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡಿರ್ತಾರೆ. ತಾವು ವೀಕ್ಷಣೆ ಮಾಡ್ಬೋದು. ಇದು ದೇವಸ್ಥಾನದ ಹಿಂಭಾಗದಲ್ಲಿ ಕಾಣಿಸುತ್ತೆ. ತಾವು ವೀಕ್ಷಣೆ ಮಾಡ್ಬೋದು. ಹಾಗೆ ಇಲ್ಲಿ ವಿಶಾಲವಾದಂಥ ಒಂದು ಜಾಗ, ಭಕ್ತರಿಗೆ ಕುಳಿತುಕೊಳ್ಳಲು ಮತ್ತು ದರ್ಶನವನ್ನು ಮಾಡಲು ವಿಶಾಲವಾದಂಥ ಒಂದು ಜಾಗದ ವ್ಯವಸ್ಥೆ ಕೂಡ ಈ ಒಂದು ದೇವಸ್ಥಾನದಲ್ಲಿರುತ್ತೆ. ಈ ಒಂದು ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ಕಟ್ಟಿದಂಥ ಶಿಲ್ಪಿಗೆ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೂ ಸ್ವಚ್ಛತೆಯನ್ನು ಕೂಡ ಇಲ್ಲಿರ್ತಕ್ಕಂಥ ಅರ್ಚಕರು
ಭಾಳ ಕ್ಲೀನಾಗಿ ನಿರ್ವಹಣೆ ಮಾಡಿರ್ತಾರೆ. ಇದು ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾಳೆ ಪ್ರಸಾದ ವ್ಯವಸ್ಥೆ ಕೂಡ ಈ ಒಂದು ದೇವಸ್ಥಾನದಲ್ಲಿ ಇರುತ್ತೆ. ಭಕ್ತಾದಿಗಳು ಇದನ್ನು ಸ್ವೀಕಾರ ಮಾಡಿ ದೇವರ ಪ್ರೀತಿಗೆ ಪಾತ್ರರಾಗಬೇಕಂತೇಳಿ ಕೇಳ್ಕೊತಾ ಇದ್ವಿ. ನಾಳೆ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರುತ್ತೆ, ಅದನ್ನು ತಯಾರು ಮಾಡ್ತಾ ಇದ್ದೀವಿ. ಭಕ್ತಾದಿಗಳು ಪ್ರಸಾದವನ್ನು ಇದು ಹಳೇ ಕಾಲದ ಒಂದು ಅಡುಗೆ ಮಾಡುವಂಥ ಪಾತ್ರೆ ನೋಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ರೈತರು ಮಾಡಿದಂಥ ಗಜ ರಥ ಅಂತೇಳಿ ಅಂತಾರೆ ಇದಕ್ಕೆ ನಮ್ಮ ಕಡೆ. ನೀವು ಇದನ್ನು ವೀಕ್ಷಣೆ ಮಾಡ್ಬೋದು ನಾಳೆ ಸಹಿತ. ಎಷ್ಟು ಅಚ್ಚುಕಟ್ಟಾಗಿ ಈ ಒಂದು ಗಜ ರಥವನ್ನು ಮಾಡಿದ್ದಾರೆ. ಇದು ರೈತರು ಪ್ರೀತಿಯಿಂದ ಮಾಡಿರತಕ್ಕಂಥ ರಥ ಅಂತ ಹೇಳ್ಬೋದು. ಅದರ ವೀಕ್ಷಣೆಯನ್ನು ನೀವು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದು ರೈತರು ಪ್ರೀತಿಯಿಂದ ಮಾಡಿದಂಥ ಒಂದು ಕಾಣಿಕೆ ರಥ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇದು ದೇವಸ್ಥಾನದ ರಥ. ಇದನ್ನು ವೀಕ್ಷಣೆ ಮಾಡ್ಬೋದು ತಾವುಗಳು. ನಾಳೆ ಇದೇ ರಥದಲ್ಲಿ ಉಳಿವಿ ಚೆನ್ನಬಸವೇಶ್ವರ ದೇವಸ್ಥಾನದಿಂದ DC ಆಫೀಸ್ ತನಕ ರಥೋತ್ಸವ ನೆರವೇರುತ್ತೆ. ಸಂಜೆ ಸರಿಯಾಗಿ 4 ಗಂಟೆಗೆ ಈ ಒಂದು ರಥ ಹೊರಡುತ್ತೆ. ತಾವು ಅದನ್ನು ವೀಕ್ಷಣೆ ಮಾಡ್ಬೋದು. ಎಷ್ಟು ಅಚ್ಚುಕಟ್ಟಾಗಿ ಈ ಒಂದು ರಥವನ್ನು ಕಟ್ಟಿದ್ದಾರೆ ತಾವುಗಳು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇದೇ ರಥ ನಾಳೆ 4 ಗಂಟೆಗೆ ನೆರವೇರುತ್ತೆ. ಫ್ರೆಂಡ್ಸ್, ನಾವೀಗ ದೇವರ ದರ್ಶನವನ್ನು ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೇವೆ. ನಾಳೆ ಜಾತ್ರೆ ಇರೋ ಕಾರಣ ತಾವುಗಳು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಜಾತ್ರೆಗೆ ಬಂದು ದೇವರ ದರ್ಶನವನ್ನು ಪಡೆದು ದೇವರ ಪ್ರೀತಿಗೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ ಫ್ರೆಂಡ್ಸ್, ನಾವು ಈ ಒಂದು ಗಜ ಮಜಾ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋವನ್ನು ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಹಾಗಾಗಿ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಬೇಕಂತೇಳಿ ತಮ್ಮಲ್ಲಿ ವಿನಂತಿಪೂರ್ವಕವಾದ ಧನ್ಯವಾದಗಳನ್ನು ಕೇಳ್ತಾ ಇದ್ದೇವೆ. ಧನ್ಯವಾದಗಳು.